ಯಾಕ್ರಿ ಪೂಜಾರ? ಮಾನ್ಯ ಸಭಾಪತಿಗಳೇ, ನನ್ನ ಪ್ರಶ್ನೆ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಗೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಈ ಉತ್ತರದಲ್ಲಿ ನೋಡಿ, ನಾನು ತುಂಬಾ ಸ್ಪಷ್ಟವಾದಂಥ ಪ್ರಶ್ನೆಗಳನ್ನ ಕೇಳಿದ್ದೆ. ನಗರದ ಒಳಗಿರುವಂತಹ ರಸ್ತೆಗಳು ತುಂಬಾ ಕಿರಿದಾಗಿವೆ, ಹೊರಗೋಗುವಂಥದ್ದನ್ನ ಕೆಲವಾರು ಮೀಟರ್ಗಳಲ್ಲಿ ನೀವು ವಿಸ್ತರಣೆ ಮಾಡಿದ್ದೀರಿ. ಆದರೆ ಒಳಗಿರುವಂಥ ರಸ್ತೆಗಳನ್ನ, ವಿಜಯಪುರವನ್ನ ಒಟ್ಟಾರೆಯಾಗಿ ಗಮನದಲ್ಲಿಟ್ಕೊಂಡು ಏನ್ ಮಾಡಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದಂಥ ಉತ್ತರ ಇಲ್ಲಿ ಇಲ್ಲ. ಮತ್ತೆ ಇನ್ನೊಂದು, ಅದರಲ್ಲೇ ಮಾಸ್ಟರ್ ಪ್ಲಾನ್ ಅಂತಾನು ಇದೆ. ಆ ಮಾಸ್ಟರ್ ಪ್ಲಾನಿನ ಕಾರ್ಯಗತಗೊಳಿಸುವಂತ ಕೆಲಸ ಎಲ್ಲಿ ತನಕ ಬಂದಿದೆ? ಮಾಸ್ಟರ್ ಪ್ಲಾನಿನ ಪರವಾಗಿ ಕಾರ್ಯಗತಗೊಳಿಸಿರುವಂತ ಕೆಲಸ ಎಷ್ಟು ಪರ್ಸೆಂಟ್ ಆಗಿದೆ, ಎಷ್ಟು ಪರ್ಸೆಂಟ್ ಬಾಕಿ ಉಳಿದಿದೆ? ಇದು ನನ್ನ ಮೂಲ ಪ್ರಶ್ನೆ. ಸಚಿವರು. ಸನ್ಮಾನ್ಯ ಸಭಾಪತಿಗಳೇ, ಸನ್ಮಾನ್ಯ ಸದಸ್ಯರು ಪ್ರಶ್ನೆ ಕೇಳಿದ್ರು. ವಿಜಯಪುರ ಮಹಾನಗರದಲ್ಲಿ ಸಂಚಾರ ದಟ್ಟಣೆ ಆಗಿರುವಂಥದ್ದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆಯಾ ಅಂತ ಸಭಾಧ್ಯಕ್ಷರು? ಹೌದು, ಬಂದಿದೆ ಅಂತ ಹೇಳಿದ್ದೀನಿ ಸಭಾಧ್ಯಕ್ಷರೇ. ಈಗಾಗಲೇ ಸುಮಾರು 6 ರಸ್ತೆಗಳು ಸಭಾಧ್ಯಕ್ಷರೇ, ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಸಭಾಪತಿಗಳೇ, ಮಹಾತ್ಮ ಗಾಂಧಿ, ಇಂಡಿ ರಸ್ತೆ, ಆಜಾದ್ ರಸ್ತೆ, ನವಭಾಗ, ಉಡ್ಕೋ ರಸ್ತೆ ಮತ್ತು JM ರಸ್ತೆ ಸುಮಾರು 36.12 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಮಾಡಿ ಜನಗಳಿಗೆ ಈಗಾಗಲೇ ಸಭಾಪತಿಗಳೇ ಅದನ್ನು ಉಪಯೋಗ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಮತ್ತು ಮುಂದೆ ಏನು ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ ಸಭಾಪತಿಗಳೇ, ಅದಕ್ಕೂ ಸಹ ಸೋಲಾಪುರ, ರಾಮನಗರ, ಮನ್ಗೂಳಿ ನಗರದ ರಿಂಗ್ ರಸ್ತೆ, ಇದಕ್ಕೂ ಸುಮಾರು 49 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ PWDಯಿಂದ ಈ ಕಾಮಗಾರಿಗಳನ್ನು ತೆಗೆದುಕೊಂಡು ಸಭಾಪತಿಗಳೇ ಇದನ್ನು ಸಹ ಜನಗಳಿಗೆ ನಾವು ಸಂಚಾರಕ್ಕೆ ಕೊಟ್ಟಿದ್ದೀವಿ ಈಗ. ಮತ್ತೆ ಇನ್ನೊಂದು ಕ್ವಶನ್ ಈಗ ಕೇಳಿದ್ರು, ಒಳಗಡೆ ಇರುವಂಥ ರಸ್ತೆಗಳನ್ನು ಏನು ಮಾಡ್ತಾ ಇದ್ದೀರಿ ಅಂತ ಸಭಾಪತಿಗಳೇ. ಈಗಾಗಲೇ ನಮ್ಮ ಬಿಜಾಪುರ ಪಟ್ಟಣಕ್ಕೆ ಸುಮಾರು 150 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀನಿ ಸಭಾಪತಿಗಳು. ರಸ್ತೆಗಳನ್ನು ಸುಸ್ಥಿತಿಯಲ್ಲಿ ಇಡಲಿಕ್ಕೆ 150 ಕೋಟಿ ರೂಪಾಯಿಗಳ ಅನುದಾನ ಇನ್ನೊಂದು 15-20 ದಿನದಲ್ಲಿ ಸನ್ಮಾನ್ಯ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ ಸಭಾಪತಿಗಳೇ. ಆ ಹಣದಲ್ಲಿ ಸಿಟಿ ಒಳಗಡೆ ಆಯಿತು ಸರ್, ತಾವೂ ಇದ್ದೀರಿ ಸರ್. ಸನ್ಮಾನ್ಯ ಸಭಾಪತಿಗಳೇ, ಇಲ್ಲಿ ಸಚಿವರು, ಇಬ್ಬರು ಸಚಿವರು ಆ ಜಿಲ್ಲೆಗೆ ಸಂಬಂಧಪಟ್ಟವರು ಇದ್ದಾರೆ ಸಭಾಪತಿಗಳೇ. 150 ಕೋಟಿ ರೂಪಾಯಿಗಳು ಕೊಟ್ಟಿದ್ದೀನಿ ಸರ್. ಈಗ ಇನ್ನೊಂದು 15-20 ದಿವಸದಲ್ಲಿ ಕೆಲಸಗಳನ್ನು ಮಾಡಿ ಮತ್ತು ಸಂಚಾರ ಮುಕ್ತ ಮಾಡಲಿಕ್ಕೆ ಏನೇನು ಕ್ರಮಗಳನ್ನು ನನ್ನ ಇಲಾಖೆಯಿಂದ ತಗೋಬೇಕು ಅದನ್ನೆಲ್ಲ ಕೆಲಸಗಳನ್ನು ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸಭಾಪತಿಗಳೇ. ಮತ್ತು ಮುಂದುವರೆದು ಮೆಟ್ರೋ ರೈಲು ಏನಾದರೂ ಇದೆಯಾ ಅಂತ ಕೇಳಿದ್ದಾರೆ ಸಭಾಪತಿಗಳೇ. ಅದರ ಪ್ರಸ್ತುತವಾಗಿ ಬಿಜಾಪುರ ಪಟ್ಟಣಕ್ಕೆ ಮೆಟ್ರೋ ರೈಲು ಕಲ್ಪಿಸುವ ಯಾವುದೇ ಯೋಜನೆ ಸರ್ಕಾರದ ಮುಂದೆ ಇರುವುದಿಲ್ಲ. ನನ್ನ ಪ್ರಶ್ನೆಯನ್ನ ವಿಜಯಪುರ ನಗರಕ್ಕೆ ಸೀಮಿತವಾಗಿ ಕೇಳಿದ್ರು ಕೂಡ ಕರ್ನಾಟಕದಾದ್ಯಂತ ಈ ಎಲ್ಲ ಟೈರ್ 2, ಟೈರ್ 3 ಸಿಟೀಸ್ಗೆ ಸಮಸ್ಯೆ ಇದ್ದೇ ಇದೆ. ಮಾನ್ಯ ಸಚಿವರೇ, ಇದನ್ನೊಂದನ್ನೇ ಇಟ್ಕೊಂಡು ನಾನು ಪ್ರಶ್ನೆ ಮಾಡಲಿಲ್ಲ. ಅಂದ್ರೆ ಒಟ್ಟಾರೆ ವಿಜಯನಗರವನ್ನೇ ಗಮನಿಸದಂತೆ 3 ಲಕ್ಷ ಜನಸಂಖ್ಯೆ ಜಾಸ್ತಿ ಇರುವಂತ ಎಲ್ಲ ಮಹಾನಗರಗಳಲ್ಲೂ ನಿಮ್ಮ ಯೋಜನೆ ಏನಿದೆ? ಯಾಕೆಂದ್ರೆ ಮುಂಬರುವಂತ ದಿನಗಳಲ್ಲಿ ಈ ಎಲ್ಲಾ ನಗರಗಳು ಕೂಡ ಇದೇ ರೀತಿ ಸಮಸ್ಯೆಯನ್ನು ಎದುರಿಸುತ್ತೆ. ಹಾಗಾಗಿ 3 ಲಕ್ಷಕ್ಕೆ ಮೇಲ್ಪಟ್ಟಂತ ಎಲ್ಲ ಮಹಾನಗರಗಳಿಗೆ ಒಂದು ಮಾಸ್ಟರ್ ಪ್ಲಾನ್ ತಯಾರು ಮಾಡುವಂತ ಯೋಜನೆ ಇದೆಯಾ? ಮಾಡಬೇಕು. ಈಗ ಮೆಟ್ರೋ ಯೋಜನೆ ತರಲ್ಲ ಅಂತ ಹೇಳಿದ್ರು ಮಾನ್ಯ ಸಭಾಪತಿಗಳೇ. ಮೆಟ್ರೋ ಯೋಜನೆ ಫೀಸಬಲ್ಲ ಇಲ್ವಾ ಅನ್ನುವಂಥದ್ದಕ್ಕೊಂದು ಚರ್ಚೆ ಆಗಬೇಕು, ಮತ್ತೆ ಅದಕ್ಕೊಂದು ಕಮಿಟಿ ಆಗಬೇಕು. ಜೊತೆಗೆ ಒಳಗಡೆ ಇರುವಂತಹ ರಸ್ತೆಗಳನ್ನ ಆತರ ಮೆಟ್ರೋ ಬರಲ್ಲ, ಬೇರೆ ಬರಲ್ಲ ಅಂತಂದ್ರೆ ಹೇಗೆ ಸರಿ ಮಾಡೋದು? ಅಲ್ಲಿ ಸುಧಾರಣೆ ಮಾಡೋದು ಹೇಗೆ? ಕಿರಿದಾದಂತ ರಸ್ತೆಗಳನ್ನ ಏಕಮುಖ ರಸ್ತೆ ಮಾಡಬೇಕಾ, ಅಥವಾ ಇನ್ನೊಂದೇನಾದ್ರೂ ಒಂದು ಪ್ಯಾರಲಲ್ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕಾ? ಯಾವ ರಸ್ತೆಗಳಿಗೆ ಅತ್ಯಂತ ಜನಸಂದಣಿ ಜಾಸ್ತಿ ಇದೆ, ಮತ್ತೆ ನಗರದ ಒಳಗಡೆ ಜನ ಆರಾಮವಾಗಿ ಓಡಾಟ ಮಾಡಬೇಕು ಅಂದ್ರೆ ಮೋಟಾರ್ ವಾಹನಗಳನ್ನ ಎಲ್ಲಿ ನಿಯಂತ್ರಿಸಬೇಕು? ಬರೀ ದ್ವಿಚಕ್ರ ವಾಹನಗಳನ್ನೇ ಕೊಡಬೇಕಾ? ಈ ಎಲ್ಲದಕ್ಕೂ ಕೂಡ ಒಂದು ಕ್ರಿಯಾನ್ವಯ ತಯಾರು ಮಾಡುವಂಥದ್ದು ಪೂರಕವಾದಂತಹ ಪ್ರಶ್ನೆ ನಂದು. ಹಾಗಾಗಿ ಅದ್ರ ಬಗ್ಗೆ ಗಮನ ಕೊಡ್ಲಿ ಅಂತ ಕೇಳ್ಕೊಂತೀನಿ. ಅದ್ರ ಬಗ್ಗೆ ನನ್ಗೊಂದು ಸ್ವಲ್ಪ ಉತ್ತರನೂ ಬೇಕು. ಹಾಗೇನೆ ಈ ಉತ್ತರದಲ್ಲಿ MB ಪಾಟೀಲ್ರು ಇಲ್ಲಿದ್ರು, ಶಿವಾನಂದ್ ಪಾಟೀಲ್ರು ಇದ್ರು. ಅವರಿಬ್ಬರು ಕನ್ಸಲ್ಟ್ ಮಾಡಿದ್ರೆ ಈ ಉತ್ತರ ಇನ್ನೂ ಚೆನ್ನಾಗಿ ಬಂದಿರೋದು ಅಂತ ಅನ್ಸುತ್ತೆ. ಸರಿ, ಸಚಿವರು ಉತ್ತರ ಹೇಳಿ. ಬೇಡ ಉತ್ತರ ಹೇಳ. ಸನ್ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರು ಕೇಳಿದ್ರು ಇಡೀ ರಾಜ್ಯಾದ್ಯಂತ ಏನು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅಂತ ಸಭಾಪತಿಗಳೇ. ಇಡೀ ರಾಜ್ಯಾದ್ಯಂತ ಸುಮಾರು ನಮ್ಮ ಸರ್ಕಾರ ಬಂದಮೇಲೆ ಸಭಾಪತಿಗಳೇ 2600 ಕೋಟಿ ರೂಪಾಯಿಗಳನ್ನು 13 ಮಹಾನಗರ ಪಾಲಿಕೆಗಳು ಕೊಟ್ಟಿದ್ದೀವಿ ಸಭಾಪತಿ. ಈಗಾಗಲೇ ಕೆಲವೊಂದು ಮಹಾನಗರ ಪಾಲಿಕೆಗಳು ಶುರು ಆಗಿದೆ. ಇನ್ನು ಬಿಜಾಪುರ ಒಳಗೊಂಡಂತೆ
ಇನ್ನೂ ಹಲವಾರು ನಗರಗಳಲ್ಲಿ ಇನ್ನೊಂದು 1 ತಿಂಗಳಲ್ಲಿ ಈ ನಮ್ಮ ಸೆಷನ್ ಆದ ತಕ್ಷಣ ಶುರು ಮಾಡಿ ಸಭಾಪತಿಗಳ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳು ನಗರಗಳಲ್ಲಿ ಇದ್ದಾವೆ ಆ ಎಲ್ಲ ನಗರಗಳಲ್ಲಿ ಮ್ಯಾಕ್ಸಿಮಮ್ ಟ್ರಾಫಿಕ್ ಏನು ಜಾಸ್ತಿ ಸಮಸ್ಯೆ ಆಗ್ತಾ ಇದೆ ಸಭಾಧ್ಯಕ್ಷ ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು 2600 ಕೋಟಿ ಈಗಾಗಲೇ ಕೊಟ್ಟಿದೆ ಸಭಾಪತಿಗಳು. ಅದನ್ನು ಖರ್ಚು ಮಾಡಿ ಇಡೀ ರಾಜ್ಯದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತೀವಿ ಸಭಾಪತಿಗಳ ಪೂರಕವಾಗಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ SP ಅವರು ಒಂದು ಇದು ಮಾಡಿ ಕೊಟ್ಟಿದ್ದಾರೆ. ಏನು ಎಲ್ಲ ಮಂತ್ರಿಗಳು ಏನು ಟ್ರಾಫಿಕ್ ಹೇಳ್ತಾ ಇದ್ದೀನಿ, ಟ್ರಾಫಿಕ್ ಕಾಂಪೋನೆಂಟ್ ನ SP ಅವರು ಸ್ಪೆಷಲೈಸ್ಡ್ ಆಗಿ ಮಾಡ್ಕೊಂಡಿದ್ದಾರೆ. ಮೊನ್ನೆ ಬೆಂಗಳೂರು ಬಿಜಾಪುರ ಡೆವಲಪ್ ಮೀಡಿಯಾದಾಗೂ ಕೂಡ ಇದು ಮಾಡಿದೀವಿ. ದಟ್ ಇಸ್ ಪಾರ್ಟ್ ಆಫ್ ದ ರಿಸ್ಪಾನ್ಸ್. ನಮಸ್ತೆ.